ಮನಸ್ಸು ಉಳ್ಳವರಿಗೆ ಸಂತೈಸುವವನು ನೀನೇ ನನ್ನ ಯೇಸುವೆ. ಮುರಿದ ಮನಸ್ಸು ಉಳ್ಳವರಿಗೆ ಸಂತೈಸುವವನು ನೀನೇ. ಹೃದಯ ಹಾಡಿತು ಯೇಸು ನಿನ್ನ ಉಪಕಾರ ನೆನೆಸಿ. ಹೃದಯ ಹಾಡಿತು ಯೇಸು ನಿನ್ನ ಉಪಕಾರ ನೆನೆಸಿ. ಮನ ಹೇಳುತ್ತದೆ ಒಡೆಯ ನಿನ್ನ ವರನೀಸಲು. ಮನ ಹೇಳುತ್ತದೆ ಒಡೆಯ ನಿನ್ನ ವರನೀಸಲು. ನಿನ್ನ ಹಾಡುವುದು ನಿನ್ನ ಸ್ತುತಿಸುವುದು ನನ್ನ ಹೃದಯದ ಆಸೆ ಯೇಸುವೇ. ನೀನು ಬಂದೆ ಬಾಳಿನಲ್ಲಿ ಬೆಳಕು ತಂದೆ ಜೀವನದಲ್ಲಿ. ನೀನು ಬಂದೆ ಬಾಳಿನಲ್ಲಿ ಬೆಳಕು ತಂದೆ ಜೀವನದಲ್ಲಿ. ಮುರಿದ ಮನಸ್ಸು ಉಳ್ಳವರಿಗೆ ಸಂತೈಸುವವನು. ಫಲ ಕೊಡಾದಿರುವುದ ಗೊಂಬೆಯನ್ನ ತೋಟಗಾರರು ತೆಗೆದಿದ್ದಾನೆ. ಅದು ಬಿಡ್ರಿ, ಅದು ನೆಗೆಟಿವ್. ಅದು ಫಲ ಕೊಡುವಂತ ಗೊಂಬೆಯನ್ನ ಅಧಿಕ ಶುದ್ಧಪಡಿಸುತ್ತಾನೆ. ಆಮೇನ್, ಹಲ್ಲೆಲೂಯಾ. ಅದು ಫಲ ಕೊಡುವುದ ಹಾಗೆ ನಮ್ಮನ್ನ ಶುದ್ಧಪಡಿಸುತ್ತಾನೆ. ಇಟ್ ಈಸ್ ದ ಇಂಪಾರ್ಟೆಂಟ್. ಸೊ ವಿ ಆರ್ ದ ಹೋಲಿ ಪೀಪಲ್. ಅವರ್ ಫಾದರ್ ಇಸ್ ಹೋಲಿ ಅಂಡ್ ವಿ ಆರ್ ಆಲ್ಸೋ ಹೋಲಿ. ಸೊ ನಾವು ಪವಿತ್ರರಾಗಿ ಇರುವುದರಿಂದ ದೇವರು ಇನ್ನೂ ನಮ್ಮಲ್ಲಿ ಅಧಿಕ ಫಲವನ್ನು ಎದುರು ನೋಡುತ್ತಾರೆ ಎಂಬುದಾಗಿ ಈಗ ನಾವು ತಿಳ್ಕೊಳ್ಳಬೇಕು. ಹಲ್ಲೆಲೂಯಾ. ಅದು ಕೊಡುವುದ ಹಾಗೆ, ಅಧಿಕ ಕೊಡುವುದ ಹಾಗೆ ಅದನ್ನ ದೇವರು ಶುದ್ಧಪಡಿಸುತ್ತಾನೆ. ಆಮೇಲೆ ಶುದ್ಧಪಡಿಸುವುದು ಆತನ ಕೆಲಸ, ನಮ್ಮ ಕೆಲಸ ಅಲ್ಲ. ಶುದ್ಧಪಡಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡಬೇಕು ಅಷ್ಟೇ. ಹಲ್ಲೆಲೂಯಾ. ಶುದ್ಧಪಡಿಸುವುದು ಕರ್ತನ ಕೆಲಸ, ಅವರು ಶುದ್ಧಪಡಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡಬೇಕು. ಆಮೇಲೆ ಹಲ್ಲೆಲೂಯಾ. ಅಷ್ಟೇ. ಅದಕ್ಕೆ ನಾವು ಏನ್ ಮಾಡಬೇಕು? ಅವರಲ್ಲಿ ನಾವು ನೆಲೆಗೊಳ್ಳಬೇಕು. ದಟ್ಸ್ ಆಲ್. ಕರ್ತನ ವಚನದಲ್ಲಿ, ಕರ್ತನ ಉಪದೇಶದಲ್ಲಿ ನಾವು ನೆಲೆಗೊಂಡು ಇರಬೇಕು. ಹಂಗೆ ನೆಲೆಗೊಂಡು ಇರುವಾಗ ದೇವರು ನಮ್ಮನ್ನ ಅಧಿಕವಾಗಿನೇ ಶುದ್ಧಪಡಿಸಿಕೊಂಡು ಹೋಗ್ತಾರೆ. ಆಮೇಲೆ ಹಲ್ಲೆಲೂಯಾ. ಸೊ ನಮ್ಮ ಚರ್ಚ್ ಮಕ್ಕಳು, ನೀವು ದೇವರಿಗೆ ಕರ್ತನಿಗೆ ಫಲ ಕೊಡುವರ ಮಕ್ಕಳ ಇರುತ್ತೀರಾ. ಎಸ್, ಎಲ್ಲರೂ ಫಲ ಕೊಡುತ್ತೀರಾ. ಯಾವುದೋ ಒಂದು ಮುಖಾಂತರದಲ್ಲಿ ನೀವು ಎಲ್ಲರೂ ಕರ್ತನಿಗೆ ಫಲ ಕೊಡುತ್ತೀರಾ. ಆದ್ರೆ ಇನ್ನೂ ಅಧಿಕವಾಗಿ ಕೊಡುವುದಕ್ಕೆ ದೇವರು ನಮ್ಮನ್ನು ಶುದ್ಧಪಡಿಸುತ್ತಾನೆ ಎಂಬುದಾಗಿ ದೇವರ ವಚನ ಈ ಬೆಳಗ್ಗೆ ಸಮಯದಲ್ಲಿ ಹೇಳುತ್ತಾನೆ. ಆಮೇಲೆ ಹಲ್ಲೆಲೂಯಾ. ಆಮೇಲೆ ಕೊನೆಯ ವಚನ ಪ್ರಕಟಣೆಯು 22ನೇ ಅಧ್ಯಾಯ 11ನೇ ವಚನ. प्रकटीकरण 22वा अध्याय 11वा वचन. शेवट पुस्तक, ಕೊನೆಯ ಪುಸ್ತಕ 22ನೇ अध्याय 11वा वचन. 11ನೇ वचन. दुराचारी माणूस दुर्चार करीत राहू, मालितेने वागणारा माणूस स्वतःला मालिन करीत राहू, नीतिमान माणूस नैतिक आचरण करीत राहू, पवित्रचरणी माणूस स्वतःला पवित्र करीत राहू. ಆಮೆನ್, ಹಲ್ಲೆಲೂಯಾ. ಅನ್ಯಾಯ ಮಾಡುವವರು ಇನ್ನು ಅನ್ಯಾಯ ಮಾಡಲಿ, ಅಶುದ್ಧವಾಗಿರುವವರು ಇನ್ನು ಅಶುದ್ಧವಾಗಿರಲಿ, ನೀತಿವಂತವರು ಇನ್ನು ನೀತಿಯನ್ನ ಮಾಡಲಿ, ಪವಿತ್ರರಾಗಿರುವವರು ಇನ್ನು ಪವಿತ್ರರಾಗಿಯೇ ಇರಲಿ. ಆಮೆನ್. This is the message of our JJ Church. Hallelujah. ಪವಿತ್ರವಂದವರು ಇನ್ನು ಪವಿತ್ರದಲ್ಲೇ ನೆಲೆಗೊಂಡು ಇರಿರಿ ಎಂಬುದಾಗಿ ಕರ್ತನೆ ಹೇಳುತ್ತಾರೆ. ಯಾರೋ ಎಲ್ಲಿ ಹೋಗಲಿ, ಅನ್ಯಾಯ ಮಾಡ್ತಾರ ಆಗಲಿ, ಅಶುದ್ಧವಾಗಿರ್ತಾರ ಇರಲಿ ಬಿಡಿ, ನನ್ನಲ್ಲಿ ನೆಲೆಗೊಂಡವರು ಇನ್ನೂ ನೆಲೆಗೊಂಡು ಇರಿರಿ. ನನಗೆ ಫಲ ಕೊಡುವವರು ಇನ್ನೂ ಫಲ ಕೊಡುತ್ತಾರಿರಿ ಅಷ್ಟೇ. ಹಲ್ಲೆಲೂಯಾ. ಇನ್ನೂ ಕೊಡಬೇಕು. ದೇವರು ಎದುರು ನೋಡುವುದು, ಈ ಬೆಳಗ್ಗೆ ಸಮಯದಲ್ಲಿ ಎದುರು ನೋಡುವುದು, ನಿಮ್ಮಲ್ಲಿ ಇನ್ನೂ ಫಲ ಎದುರು ನೋಡುತ್ತಾನೆ. ಹಲ್ಲೆಲೂಯಾ. 5 ಗಂಟೆಗೆ ಎದ್ದಿದ್ದೀರಾ, ಸಂತೋಷ. 3 ಗಂಟೆಗೆ ಎದ್ದುಕೊಂಡು ಕರ್ತನನ್ನು ಹುಡುಕರಿ. ಹಲ್ಲೆಲೂಯಾ. 5 ಗಂಟೆಗೆ ಸಭಾ ಪ್ರಾರ್ಥನೆಗೆ ಬನ್ನಿರಿ. ಹಲ್ಲೆಲೂಯಾ. ನಿಮ್ಮ ಕೆಲಸ ಎಲ್ಲ ಮುಗಿದ ಮೇಲೆ
ಕರ್ತನ ಕಾರ್ಯವನ್ನ ಯಾರ್ಕಾ ಹೋಗಿ ಸುವಾರ್ತೆ ಸಾರಿರಿ. ಹಲ್ಲೆಲೂಯ. ಕರ್ತನ ಕಾರ್ಯಕ್ಕೆ ವಿಚಾರ ಮಾಡಿರಿ. ದೇವ್ರೇ, ನೀ ನನಗೆ ಕೆಲಸ ಕೊಟ್ರು, ನಾನ್ ಚೆನ್ನಾಗಿರ್ಬೇಕಂತ, ನಿಮಗೆ ನಾನು ಏನ್ ಕೆಲಸ ಮಾಡ್ಬೇಕು ಅಂತ ಅದೇ ಫಲ. ನಾನ್ ಕೈ ಕಾಲು ಚೆನ್ನಾಗಿರುವುದಕ್ಕಾಗಿ, ನನ್ನ ಹೊಟ್ಟೆ ತುಂಬುವುದಕ್ಕಾಗಿ ಕೆಲಸ ಕೊಡ್ತೀರಾ. ಸಂಗೀತಾಮಕ್ಕೆ ಅಂಗಡಿ ಕೊಟ್ಟಿದ್ದೀರಾ. ನಮ್ಮ ಯಲ್ಲಪ್ಪ ಅವರಿಗೆ ಕೆಲಸ, ಎಲ್ಲಿ ಹೋಗಿ ಎಲ್ಲೋ ಒಂದು ಮೆಸ್ಸಲ್ಲಿ ಕೆಲಸ ಮಾಡುತ್ತಾರೆ. ಕುಟುಂಬ ನಡೆಸುವುದಕ್ಕೆ ದೇವರು ಎಲ್ಲ ತಯಾರು ಮಾಡಿ ಬಿಟ್ಟಿದ್ದಾರೆ. ನೀಲಮ್ಮಗೆ ಎಲ್ರಿಗೂ ಬಟ್ ಎಲ್ಲ ನನಗೆ ಕೊಟ್ಟಿದ್ದೀರ ದೇವರೇ. ನಿನ್ನ ರಾಜ್ಯ ವಿಚಾರ ಹೆಂಗಿದೆ ಅಂತ ವಿಚಾರಿಸಬೇಕು. ಅದೇ ಫಲ. ಕರ್ತನ ಕಡೆ ಹೋಗಿ ಸಭೆಗೆ ಏನ್ ಮಾಡಬೇಕು, ಸಭೆ ಸೇವಕರಿಗೆ ಏನ್ ಮಾಡಬೇಕು, ಸೇವೆ ಮಾಡುವಂತ ವ್ಯಕ್ತಿಗಳಿಗೆ ಏನ್ ಮಾಡಬೇಕು, ಸೇವೆ ಹೆಂಗ್ ನೋಡ್ಬೇಕು, ಸೇವೆ ಹೆಂಗಿರುತ್ತದೆ ಅಂತ ಕುಟುಂಬವನ್ನು ವಿಚಾರಿಸದವರು ಹೊರಗೆ ಹೋಗಿ ಏನ್ ಮಾಡ್ತಾರೆ? ಹಲ್ಲೆಲೂಯಾ. ವಚನ ಹೇಳುತ್ತಲ್ಲ, ತಾ ಸ್ವಂತ ಕುಟುಂಬದವರ ನಡೆಸಲಿಕ್ಕೆ ಆಗಾದವರು ಹೊರಗೆ ಹೋಗಿ ನಡೆಸುತ್ತಾರಾ? ನೆವರ್. ನಿಮ್ಗೆ ಸ್ವಂತ ಕುಟುಂಬ ಇವಾಗ ಯಾವುದು? ಕ್ರಿಸ್ತನ ರಕ್ತ ಮುಖಾಂತರವಾಗಿ ಬಂದಿದೆ ನಮಗೆ ಸ್ವಂತ ಕುಟುಂಬವು. ನಾಟ್ ಈವನ್ ಅವರ್ ಓನ್ ಫ್ಯಾಮಿಲಿ. ದ ಕಮಿಂಗ್ ಫಾರ್ ದಿ ಜೀಸಸ್ ಬ್ಲಡ್, ಥ್ರೂ ದಿ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್ ಇಸ್ ಅವರ್ ಫ್ಯಾಮಿಲಿ. ಹಲ್ಲೆಲೂಯಾ. ಯಾವುದು ಕುಟುಂಬವು ಕ್ರಿಸ್ತನ ಯೇಸು ರಕ್ತ ಮುಖಾಂತರ ಬಂದಿದೋ ಅದು ನಮ್ಮ ಕುಟುಂಬ ರೀ. ಹಲ್ಲೆಲೂಯಾ. ನನ್ನ ಅಕ್ಕ ತಂಗಿದವರು, ನನ್ನ ಸಹೋದರರು ಹೃದಯದಲ್ಲಿ ಹೊಡಿರಿ. ನಮ್ಮ ಮಕ್ಕಳು ರೋಡಲ್ಲಿ ಹೆಂಗ ಬಿದ್ದು ಹೋಗಿದ್ದಾರೆ, ಅಯ್ಯ ಮಗಳು ಅಂತ ಅಳಿತೀರಿಲ್ಲ. ನಿಮ್ಮ ಸಹೋದರ ನೀ ಅಳಿತೀರಾ? ಅಳಬೇಕು. ಸಭೆ ಸಹೋದರಿ ಮಕ್ಕಳಿಗೆ, ನನ್ನ ಸಹೋದರಿಯವರು, ನನ್ನ ತಂದೆಯವರು, ನನ್ನ ತಾಯಿಯವರು, ಅಳಿರಿ ನೀವು ಕಂದು. ಆದ ಬಿಟ್ಟು ನಮ್ಮ ಕುಟುಂಬದಕ್ಕೆ ಮಾತ್ರ ಬಂದಿದೆ, ಕಣ್ಣೀರು ಬಿಸಿ ಬೀಳುತ್ತಿದೆ. ಇದು ನಾಟಕ ಮಾಡೋದು. ಹಲ್ಲೆಲೂಯಾ. ಇದು ಸುಳ್ಳಾದದು. ಅನೇಕರು ದೇವರ ಕಾರ್ಯನ ಮುಚ್ಚಾಕಿ ಬಿಟ್ಟಿದ್ದಾರೆ. ಸ್ವಂತ ಕುಟುಂಬದವರು ನಡೆಸದ ಆಗದವರು ಹೊರಗೆ ಹೋಗಿ, ಅಡೇ ಅಪ್ಪ, ಇವರೆಲ್ಲ ನರಕಕ್ಕೆ ಹೋಗ್ಬೇಕು. ಹಲ್ಲೆಲೂಯಾ. ನಾ ಹೇಳುತ್ತೇನೆ, ಸ್ವಂತ ಕುಟುಂಬ ಯಾವುದು? ಯೇಸು ಕ್ರಿಸ್ತನ ಮುಖಾಂತರ ಬಂದಿದೆ ಸ್ವಂತ ಕುಟುಂಬ. ಅದಕ್ಕಾಗಿ ನಮ್ ಕುಟುಂಬ ಬರಲ್ವ? ನಮ್ ಕುಟುಂಬ ಬಂದಿತ್ತು. ನಮ್ ಸ್ವಂತ ಕುಟುಂಬವು ನಮ್ಮ ಕುಟುಂಬನೇ. ಅದೇ ರೀತಿಯಲ್ಲಿ ಸಭೆಯಲ್ಲಿ ಇರುವವರ ಕುಟುಂಬವರು ನಮ್ಮ ಕುಟುಂಬವನ್ನು ಯಾಕೆ ತಿಳಿವಿಕೆ ಬರಲಿಲ್ಲ? ನಿನ್ನ ಮಕ್ಕಳಿಗೆ, ನಿನ್ನ ಮಗನಿಗೆ, ನಿನ್ನ ತಂಗಿಗೆ, ನಿನ್ನ ತಾಯಿಗೆ ಹುಡುಕಿ ಹೋಗಿದ್ದೀರಲ್ಲ, ಯಾಕೆ ವಿಶ್ವಾಸಿ ಮಕ್ಕಳ ಮೇಲೆ ಯಾಕೆ ಆ ಪ್ರೀತಿ ಬರಲಿಲ್ಲ? ನಿಮ್ಮ ಹೃದಯವನ್ನು ಇಟ್ಕೊಂಡು ನೋಡ್ರಿ. ಯಾವತ್ತಾவது ಒಂದು ದಿವಸ ನಿಮ್ಮ ತಂಗಿ ಹಾಗೆ, ನಿಮ್ಮ ಅಕ್ಕನ ಹಾಗೆ ನೀ ಸಹೋದರಿಗಳನ್ನ, ಸಭೆ ಸಹೋದರಿಗಳನ್ನ ನೆನೆಸಿದೀರಾ? ಇಲ್ಲ. ದೇವರು ಖಂಡಿಸಿದೆ, ಇದೇ ಫಲ ಬೇಕು. ಹಲ್ಲೆಲೂಯಾ. ಇಂಥ ಫಲ ಇಲ್ಲ. ಇಂಥ ಫಲ ಇಲ್ಲದ ಹೋದರೆ ಮಕ್ಕಳೇ ನಾವು ಪರಲೋಕಕ್ಕೆ ಹೋಗಕ್ಕೆ ಆಗುದಿಲ್ಲ ಮಕ್ಕಳೇ. ಹಲ್ಲೆಲೂಯಾ. ಇದನ್ನ ತಿಳಿಸಿಕೊಡ್ಬೇಕಂದ್ರೆ ಈ ಸೇವಕನ ಕಾರ್ಯ. ಹಲ್ಲೆಲೂಯಾ. ಆಮೇಲೆ ನೀ ಕಣ್ಣೀರು ಬಿಟ್ಟು ಪ್ರಾರ್ಥಿಸುವಾಗ ನಿನಗೆ ನಿನ್ನ ತಾಯಿಗೆ, ಸ್ವಂತ ತಾಯಿಗೆ ದೇವರು ಕೊಟ್ಟಿದ್ದ ಕುಟುಂಬ. ಎಸ್, ಯಾಕೆ ನೀ ಬೇರೆ ಬೇರೆ ಅಂತ ಬಿಡಿಸಿದ್ದೀರಾ? ದಿಸ್ ಇಸ್ ಓನ್ಲಿ ಥ್ರೂ ದಿ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್. ಎರಡು ಒಂದೇ. ಹಲ್ಲೆಲೂಯಾ. ಅದು ಬೇರೆ ಬೇರೆ ಯಾಕೆ ಬಿಡಿಸಿದ್ದೀರಾ? ಅದು ತಪ್ಪು. ಅದು ಎಲ್ಲ ಟೆಕ್ನಿಕಲ್ ಆಗಿ ಕ್ರಿಯೆ ಮಾಡ್ತಾರಲ್ಲ. ಇವಾಗ ಅನೇಕ ಟೆಕ್ನಿಷಿಯನ್ ಬಂದಿತ್ತು. ಅದೇ ರೀತಿಲಿ ಟೆಕ್ನಿಕಲ್ ಆಗಿ ಸ್ವಾರ್ಥ ಕಾರ್ಯಗಳ ಸ್ವಾರ್ಥಿಯ ಇರುತ್ತಾರೆ. ಹಲ್ಲೆಲೂಯಾ. ತಾ ಮಕ್ಕಳಿಗೆ ಹೊಂದಿದ್ರೆ ಕಿಡ್ನಿಯ ಬಿದ್ದು ಏನೋ ಕೊಡ್ತಾರೆ. ಆದ್ರೂ ವಿಶ್ವಾಸಿ ಮಕ್ಕಳಿಗೆ ಹೊಂದಿದ್ರೆ ಅವರ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಓ ಮೈ ಗಾಡ್, ಸ್ತೋತ್ರ. ತಪ್ಪು ಮಕ್ಕಳೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇನ್ನೂ ನಮ್ಮ ಮನ ತಿರುಗಲಿಲ್ಲ. ಇನ್ನು ಇದನ್ನೇ ದೇವರು ಎದುರು ನೋಡುತ್ತಾನೆ. ನಾನು ಪರಿಶುದ್ಧರ ಹಾಗೆ ನೀನು ಪರಿಶುದ್ಧರಾಗಿರ್ಬೇಕು. ನಿಮ್ಮ ತಾಯಿ ತಂದೆಗಳಿಗೆ ಯೇಸು ರಕ್ತ ಸುರಿಸಲಿಲ್ಲ, ಅದಕ್ಕೆ ಮಾತ್ರ ಸುರಿಸಲಿಲ್ಲ. ಇಲ್ಲ, ಇಡೀ ಲೋಕಕ್ಕೆ ಸುರಿಸಿದರು. ಅವರೆಲ್ಲರೂ ನನ್ನ ತಾಯಿ. ಯೇಸು ಏನ್ ಹೇಳಿದ? ನನ್ನ ಕಾರ್ಯಕ್ಕೆ ನೀ ಬಿಟ್ಟು ಬಂದರೆ
ನಿನಗೆ ಅನೇಕ ತಾಯಿಗಳನ್ನು, ಸಹೋದರಿಗಳನ್ನು, ಮಕ್ಕಳುಗಳನ್ನು ನಾನು ನಿನಗೆ ಕೊಡುತ್ತೀನಿ. ಬಾಯ ತೆರೆದು ನಿಮ್ಮ ಅಮ್ಮನ ಕೂಗುವುದ ಹಾಗೆ ಯಾವಾಗ ಒಂದು ದಿವಸ ಒಂದು ಹಿರಿಯವರನ್ನ ನಿಮಕ್ಕಿಂತಲೂ ತಾಯೇ ಅಂತ ಕೂಗಿದ್ದೀರಾ? ಇಲ್ಲ. ಸುಮ್ಮನೆ ನಾಟಕ ಹೇಳಬಾರದು. ತಾಯಿ ಅಂತ ಕೂಗಿಲಿಲ್ಲ, ಅಪ್ಪ ಅಂತ ಕೂಗಿಲಿಲ್ಲ. ಯಾರೋ ಒಬ್ಬರು ನೋಡಿದೀರಾ? ಅವರು ಹಿರಿಯವರು ಮನುಷ್ಯನ ನಮಗೆ ಹಿಂದೆ ಬರುವಾಗ ನಮ್ಮ ಅಪ್ಪನ ಹಾಗೆ ಇರುತ್ತಾನೆ, ನಮ್ಮ ತಾಯಿ ಹಾಗೆ ಇರುತ್ತಾನೆ ಬಗ್ಗಿಸ್ಕೊಂಡಿದ್ದೀರಾ? ಆ ಘನತೆ ಕೊಟ್ಟಿದ್ದೀರಾ? ಇಲ್ಲ. ಎಲ್ಲೋ ಇರುವಂತ ನಮ್ಮ ತಾಯಿ ತಂದೆಗೆ ದಿನ ನಮ್ಮ ಗಡ್ಡ ಬುಡ್ಡ ತಲೆಯೆಲ್ಲ ಒಡೆದಾಗುತ್ತೆ. ಹಲ್ಲೆಲೂಯಾ. ಮಕ್ಕಳೇ, ಇದರಲ್ಲಿ ನಾವು ಮನ ತಿರುಗಬೇಕೆಂಬುದಾಗಿ ಹೇಳಿದ್ದೇನೆ. ಆಮೇಲೆ ಹಲ್ಲೆಲೂಯಾ. ಪ್ರತಿಯೊಂದು ದಿವಸ ದೇವರ ವಚನಗಳ ಕಾರ್ಯಗಳು ದೇವರ ಖಡ್ಗ ಹಾಗೆ ಬರುತ್ತದೆ. ಹಲ್ಲೆಲೂಯಾ. ದೇವರು ಅದು ಬೇಡ ಇದು ಬೇಡ ಅಂತ ದೇವರನ್ನು ಎಲ್ಲಿಂದ ದೂರ ತಳ್ಳಿಸಬೇಕು ಅಲ್ಲಿಂದ ದೇವರನ್ನ ದೂರ ತಳ್ಳಿಸಿಕೊಂಡು ಬರ್ತಾ ಇರ್ತಾನೆ. ಅದಕ್ಕೆ ಮತ್ತಿಯಲ್ಲಿ ಇರುವುದು ದೇವರ ಖಡ್ಗ. ಹಲ್ಲೆಲೂಯಾ. ದೇವರ ಪ್ರಳಯವು, ಹಲ್ಲೆಲೂಯಾ, ಕರ್ತನ ಪ್ರಳಯವು ನಮ್ಮ ಮುಂದೆ ಇರುತ್ತದೆ ಎಂಬುದಾಗಿ ಅದು ಯಾವುದನ್ನ ಬೇರ್ಪಡಿಸಬೇಕು ಅದು ಪಡಿಸುತ್ತಾ ಬರುತ್ತದೆ. ಆಮೇಲೆ ಹಲ್ಲೆಲೂಯಾ. ಸೊ ಈ ಹೊತ್ತು ನಾವು ಕರ್ತನ ಹತ್ರ ಹೇಗೆ ಹೋಗಬೇಕು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಂತ ಮನ ಹೃದಯದಲ್ಲಿ ನಾವು ಚುಚ್ಚಪಟ್ಟವರಾಗಿ ಕರ್ತನ ಕಡೆ ತಿರುಗಬೇಕು ಎಂಬುದಾಗಿ ನಾನು ಬೇಡಿಕೊಳ್ಳುತ್ತೇವೆ. ಹಲ್ಲೆಲೂಯಾ. ಕರ್ತನ ಸೇವಕನಾಗಿ ನಾನು ನಿಮಗೆ ಹೇಳಿಕೊಳ್ಳುತ್ತೇನೆ. ಆಮೇಲೆ ಹಲ್ಲೆಲೂಯಾ. ಕರ್ತನ ನಿಮ್ಮನ್ನು ಆಶೀರ್ವದಿಸುತ್ತಾನೆ. ಪರಿಶುದ್ಧ ಹೊಂದವರು ಇನ್ನೂ ಪರಿಶುದ್ಧವಾಗಿ, ಇನ್ನು ಯಾವುದಲ್ಲೆಲ್ಲ ನಾವು ಪರಿಶುದ್ಧವಾಗಿ ಇಲ್ವೋ ಅದರೆಲ್ಲ ನಾವು ಪರಿಶುದ್ಧವಾಗಬೇಕು. ಹಲ್ಲೆಲೂಯಾ. ಹೊರಗೆ ಒಂದು ಒಳಗೆ ಒಂದು ಇರಬಾರದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಈ ಮಾತು ನಮ್ಮ ಸಭೆ ನುಡಿ ದೇವರ ಮಕ್ಕಳಿಗೆ ಒಬ್ಬರೊಬ್ಬರಿಗೂ ನುಡಿಯ ಬರುತ್ತೆ, ದೇವರ ನುಡಿಯ ಬರುತ್ತದೆ. ಕರ್ತನ ಪ್ರಳಯ ಬರುತ್ತದೆ ಎಂಬುದೇ ತಿಳ್ಕೊಳ್ಳಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವತ್ತು ಕರ್ತನ ಖಡ್ಗ ಅನೇಕರಿಗೆ ತಲೆ ಮೇಲೆ ಹೋಗಿ ಬಿದ್ದಿತ್ತು. ನಮಗೂ ಬೆಳಬಾರದು ಎಂಬುದಾಗಿ ಕ್ರಿಸ್ತನ ಕೃಪೆಯಿಂದ ನಾವು ತಪ್ಪಿಸಿಕೊಳ್ಳಬೇಕು ಎಂಬುದಾಗಿ ನಮ್ಮನ್ನ ನಾವು ಒಪ್ಪಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಎಲ್ಲೇ ನಾವು ಕೊರತೆಯ ಇರುತ್ತವೋ ಅಲ್ಲೇ ನಾವು ಪೂರ್ಣರಾಗಿ ಇರಬೇಕು. ಆಮೇನ್. ಹಲ್ಲೆಲೂಯಾ. ಕಣ್ಣುಗಳ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಕೂಗುವ ಎಲ್ಲರಿಗೂ ಬಹು ಸಮೀಪ ಇರುವವನೇ, ಕೂಗುವ ಎಲ್ಲರಿಗೂ ಬಹು ಸಮೀಪ ಇರುವವನೇ, ಕರ್ತನೇ ಕರೆಯುವ ಕೂಗನು ಕೇಳಿ ಬಿಡುಗಡೆ ಕೊಡುವವನೇ, ಕಷ್ಟನೆ ಕರೆಯುವ ಕೂಗನು ಕೇಳಿ ಬಿಡುಗಡೆ ಕೊಡುವವನೇ, ನನ್ನೇಸು ರಾಜ ಸ್ತೋತ್ರ, ನನ್ನೇಸು ರಾಜ ಸ್ತೋತ್ರ, ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ ನನ್ನ ಜೀವಂತ ದಿನವೆಲ್ಲ. ಅಯ್ಯ ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ ನನ್ನ ಜೀವಂತ ದಿನವೆಲ್ಲ. ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ ನನ್ನ ಜೀವಂತ ದಿನವೆಲ್ಲ. ಕೂಗುವ ಎಲ್ಲರಿಗೂ ಕರ್ತನೆ ಸಮೀಪವಾಗಿ ಇರುತ್ತದೆ ಸ್ವಾಮಿ. ಕರ್ತನೆ, ಈ ಮುಂಜಾನೆ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಮಾತಾಡಿದ ನಿಮ್ಮ ನುಡಿ ನಾವು ಯಾವುದಲ್ಲಿ ಕೊರತೆಯ ಇರುತ್ತೇವೋ, ಯಾವುದಲ್ಲಿ ನಮ್ಮ ಹೃದಯದಲ್ಲಿ ಮುರಿದಾಕಪಟ್ಟವರಾಗಿ ಇರುತ್ತೇವೋ, ದೇವರೇ ನೀವು ನಮಗೆ ತಿಳಿಸಿಕೊಟ್ಟಿದ್ದೀರಯ್ಯ. ನಿಮ್ಮ ಹಾಗೆ ನಾವು ಪರಿಶುದ್ಧರಾಗಿರಬೇಕು. ಅದರಲ್ಲಿ ನಾವು ಕೊರತೆ ಉಳ್ಳವರಾಗಿ ಇರುತ್ತೇವೆ, ಅದರಲ್ಲಿ ನಾವು ಬಲಹೀನತ್ವವಾಗಿ ಇರುತ್ತೇವೆ. ಅಪ್ಪ ಕರ್ತನೆ, ಆಗಿನ ಕಾಲದಲ್ಲಿ ಇಸ್ರೇಲ್ ಮಕ್ಕಳ ಹತ್ರ ನೋಡಿ ನೀವು ಮಾತಾಡಿದ ವಿಷಯಗಳು, ಕಣಿಗೇಳುವರನ್ನ ನೋಡಿ ಹೋಗಬಾರದು, ಸತ್ತವರ ಆತ್ಮಕ್ಕೆ ಮುಂದೆ ಹೋಗಿ ವಿಚಾರ ಮಾಡಬಾರದು. ಅದೇ ರೀತಿಲಿ ಇವತ್ತು ಕೂಡ ದೇವರೇ, ನಾವು ಅಲ್ಲಿ ಇಲ್ಲಿ ಅಂತ
ಅಂಗಾಣಿಗಳ ಹಾಗೆ ತಿರುಗಬಾರದು. ತಿರುಗಾಡಬಾರದು ಸ್ವಾಮಿ. ಅದೇ ರೀತಿಯಲ್ಲಿ ಪರಿಶುದ್ಧವಂತವರಾಗಿ ನಾವು ಇನ್ನು ಪರಿಶುದ್ಧವರಾಗಿ ಇರಬೇಕು. ಇದು ನಮ್ಮ ಕೈಯಲ್ಲಿ ಆಗಲಿಲ್ಲ. ಹೌದು ಸ್ವಾಮಿ, ಅನೇಕರನ್ನ ತಾಯಿಯ ತಂದೆಯಾಗಿ ಎನ್ನಿಸಕ್ಕೆ ಆಗಲಿಲ್ಲ. ನನ್ನ ಸ್ವಂತ ಕುಟುಂಬದ ಹಾಗೆ ನಾನು ಮತ್ತವರನ್ನ ಪ್ರೀತಿಸಕ್ಕೆ ಆಗಲಿಲ್ಲ. ಎಸ್, ಆದರೂ ಪ್ರೀತಿಸುವುದಕ್ಕೆ ದೇವರು ನಮಗೆ ಇನ್ನು ನಮ್ಮನ್ನ ಶುದ್ಧಪಡಿಸುತ್ತಾನೆ. ಆ ಗ್ರಹಿಸೆಯನ್ನ ದೇವರು ನಮಗೆ ಕೊಡುತ್ತಾನೆ. ಯಾರೆಲ್ಲ ನೋಡುತ್ತೀವೋ, ಅಯ್ಯೋ ಇದು ನಮ್ಮ ಯೇಸು ಕ್ರಿಸ್ತನ ರಕ್ತದಲ್ಲಿ ಮುಖಾಂತರ ಬಂದ ಸಹೋದರಿಗಳು ಅಂತ ಗ್ರಹಿಸುವಂತ ಒಂದು ಗ್ರಹಿಸಿಯನ್ನ ನಮ್ಮ ಆತ್ಮದಲ್ಲಿ ದೇವರು ಕೊಡಬೇಕು ಸ್ವಾಮಿ. ಹಲ್ಲೆಲೂಯಾ, ನಿಮಗೂ ಸ್ತೋತ್ರ ಕರ್ತನೇ, ನಿಮಗೂ ಸ್ತೋತ್ರ. ಈ ಗ್ರಹಿಸನೆ ಬೇಕಪ್ಪ. ಹಲ್ಲೆಲೂಯಾ, ನಿಮಗೂ ಸ್ತೋತ್ರ ಅಪ್ಪ. ಸಭೆ ಮಕ್ಕಳನ್ನ ನೋಡುವಾಗ ನನ್ನ ಸಹೋದರಿ, ನನ್ನ ತಾಯಿ, ನನ್ನ ತಂಗಿ, ನನ್ನ ಮಕ್ಕಳು, ನನ್ನ ಸಹೋದರನು, ನನ್ನ ಮಗ ಎಂಬುದನ್ನು ನೋಡತಕ್ಕದನ್ನ ಒಂದು ಗ್ರಹಿಸಿಯನ್ನ ಕೊಡು ಸ್ವಾಮಿ. ಹಲ್ಲೆಲೂಯಾ, ನಿಮಗೂ ಸ್ತೋತ್ರ ದೇವರೇ, ನಿಮಗೂ ಸ್ತೋತ್ರ ಅಪ್ಪ. ಇಟ್ ಈಸ್ ನಾಟ್ any one company. This is not a IT company. The church is not a IT company. The church is not a corporate office. This is for the holy family through the blood of Jesus Christ. Yes Lord, hallelujah. ಇದು ಕುಟುಂಬವು ಎಂಬುದಾಗಿ ತಿಳ್ಕೊಂಡು ಸಭೆ ಒಳಗಡೆ ಬರುವಾಗ ಒಂದು ಕುಟುಂಬದ ಒಳಗಡೆ ಬಂದಿದ್ದೇವೆ ಎಂಬುದಾಗಿ ಗ್ರಹಿಸಿಯನ್ನ ಮಕ್ಕಳಿಗೆ ಕೊಡಬೇಕಾಗಿ ನಾನು ಪ್ರಾರ್ಥಿಸುತ್ತೀವಿ ಸ್ವಾಮಿ. ದೇವರೇ ಆಶೀರ್ವದಿಸಿದರಿ ಅಪ್ಪ. ಪರಿಶುದ್ಧವಂದವರು ಇನ್ನು ಪರಿಶುದ್ಧವಾಗುವುದಕ್ಕೆ ಯಾವುದಲ್ಲಿ ಕಮ್ಮಿ ಇರುತ್ತದೋ ಅದರಲ್ಲಿ ದೇವರೇ ಪೂರ್ಣವಾಗುವುದಕ್ಕೆ ಕರ್ತನ ದಯ ಪಾಲಿಸು. ಯೇಸುವಿನ ನಾಮದಲ್ಲಿ ಒಳ್ಳೆ ತಂದೆಯೇ, ಆಮೇನ್, ಆಮೇನ್, ಆಮೇನ್.